ಎಂಬತ್ತರಷ್ಟು ಕೇಸ್ಗಳಿದ್ರೆ, ಕೊರೋನಾ ಪಾಸಿಟಿವ್ ಕೇಸ್ ಇದ್ರೆ ರಿಲೀಫ್ ಇರಲ್ಲ. ಲಾಕ್ಡೌನ್ 4.0 ಮಾರ್ಗಸೂಚಿಗೂ ಮೊದಲೇ ಶಾಕ್. ದೇಶದ 30 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ. 80% ಪಾಸಿಟಿವ್ ಕೇಸ್ಗಳಿದ್ರೆ ರಿಲೀಫ್ ಇರಲ್ಲ. 12 ರಾಜ್ಯಗಳ 30 ನಗರ ಪಾಲಿಕೆಗಳಿಗೆ ಶಾಕ್. 80% ಕೊರೋನಾ ಸೋಂಕಿರುವಂತಹ ಪಾಲಿಕೆಯ ವ್ಯಾಪ್ತಿ ಪ್ರದೇಶ ಏನಿದೆ ಅಲ್ಲಿ ಯಾವ ಕಾರಣಕ್ಕೂ ರಿಲೀಫ್ ಇಲ್ಲ. ಕಟ್ಟುನಿಟ್ಟಿನ ಲಾಕ್ಡೌನ್ ಕಂಟಿನ್ಯೂ ಆಗತ್ತೆ. 12 ರಾಜ್ಯಗಳಲ್ಲಿ 30 ಪಾಲಿಕೆ, ಪುಣೆ, ನಾಸಿಕ್, ಔರಂಗಾಬಾದ್, ಪಾಲ್ಘರ್, ಸೋಲಾಪುರ್, ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಕೇಸಸ್. ಹಾಗೆಯೇ ತಮಿಳುನಾಡಲ್ಲಿ 6, ತಿರುವಳ್ಳೂರ್, ಕಡಲೂರ್, ಚೆಂಗಲ್ಪಟ್ಟು, ಅರಿಯಾಲೂರ್ ಸೇರಿದಂತೆ 6 ಕಡೆ. ಗುಜರಾತ್ ಅಲ್ಲಿ 3, ಅಹಮದಾಬಾದ್, ಸೂರತ್ ಮತ್ತು ವಡೋದರ ಈ 3 ಕಡೆ. ಇಲ್ಲೆಲ್ಲೂ ಕೂಡ ಯಾವುದೇ ಕಾರಣಕ್ಕೂ ರಿಲೀಫ್ ಇರಲ್ಲ. ಮಧ್ಯಪ್ರದೇಶದಲ್ಲಿ ಇಂದೋರ್, ಭೋಪಾಲ್, ಗುಜರಾತ್ನಲ್ಲಿ ಈಗಾಗಲೇ ಹೇಳಿದಾಗೆ ಅಹಮದಾಬಾದ್ ಮತ್ತು ಸೂರತ್, ವಡೋದರ ಇಲ್ಲೆಲ್ಲ ಸಾಕಷ್ಟು ಜಾಸ್ತಿ ಇದೆ. ಕೋಲ್ಕತ್ತಾ ಹಾಗೂ ಹಾವ್ರಾನಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ, ಇನ್ನು ಆಗ್ರಾ ಮತ್ತು ಮೀರತ್ ಉತ್ತರ ಪ್ರದೇಶದಲ್ಲಿ. ತೆಲಂಗಾಣದಲ್ಲಿ, ಗ್ರೇಟರ್ ಹೈದರಾಬಾದ್ನಲ್ಲಿ ರಿಲೀಫ್ ಇರಲ್ಲ. ಹಾಗೆಯೇ ಕರ್ನೂಲ್ ಪ್ರದೇಶದಲ್ಲೂ ಕೂಡ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಪಂಜಾಬ್ನಲ್ಲಿ, ಅಮೃತ್ಸರಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಎಲ್ಲೆಲ್ಲಿ ಹೈ ಕೇಸಸ್ ಇದೆಯೋ ಅಲ್ಲೆಲ್ಲ. ಒಡಿಶಾದಲ್ಲೂ ಕೂಡ ಬಹರಂಪುರ್ನಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಇನ್ನು ಈ ಕೊರೋನಾ ಎಫೆಕ್ಟ್ನಿಂದಾಗಿ ಚಿತ್ರೋದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಆಗಿದೆ. ರಾಜ್ಯದ 100ಕ್ಕೂ ಹೆಚ್ಚು ಥಿಯೇಟರ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ಇಷ್ಟು ದಿವಸ ಕ್ಲೋಸ್ ಇದ್ವು, ಶಾಶ್ವತವಾಗಿ ಬಂದ್ ಆಗಿ ಬಿಡ್ತಾವ. ಕಳೆದ 60 ದಿನಗಳಿಂದ ರಾಜ್ಯದಲ್ಲಿ ಥಿಯೇಟರ್ಗಳು ಕ್ಲೋಸ್ ಆಗಿದ್ದಾವೆ. ಥಿಯೇಟರ್ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮತ್ತೆ ಥಿಯೇಟರ್ಗಳು ಆರಂಭ ಆದರೂ ಕೂಡ 100% ಟಿಕೆಟ್ ಕೊಡೋ ಹಾಗಿಲ್ಲ. ಮೊದಲಿನಂತೆ ಜನ ಬರೋಕೆ ತಿಂಗಳುಗಳೇ ಕಳಿಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೋಬೇಕು ಅಂತಾರೆ. ಮೊದಲಿನ ಹಾಗೆ ಎಷ್ಟು ಸೀಟ್ಸ್ ಇದೆಯೋ ಅಷ್ಟು ಟಿಕೆಟ್ಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಥಿಯೇಟರ್ನ ಎಲ್ಲ ಸೀಟ್ಗಳಲ್ಲಿ ಜನರನ್ನ ಕೂರಿಸೋ ಹಾಗಿಲ್ಲ. ಸೊ ಹಾಗಾಗಿ ಚಿತ್ರೋದ್ಯಮ ಇನ್ನೂ ಸಾಕಷ್ಟು ಕಾಲ ಸಫರ್ ಆಗೋದಿದೆಯಾ? ಜನಕ್ಕೆ ಅಷ್ಟು ಬೇಗ ಕರೋನಾ ಭಯ ದೂರ ಆಗಲ್ಲ, ಅಷ್ಟು ಬೇಗ ವಾಪಸ್ ಥಿಯೇಟರ್ಗಳಿಗೆ ಜನ ಬರ್ತಾರೆ ಅಂತ ಸದ್ಯಕ್ಕಂತೂ ಹೇಳೋ ಅಂತ ಪರಿಸ್ಥಿತಿ ಇಲ್ಲ. ಒಬ್ರು ಪಕ್ಕ ಒಬ್ರು ಕೂತು ಸಿನಿಮಾ ನೋಡೋ ಅಂತ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡುವ ಸಂಸ್ಕೃತಿಯೇ ಏನಾದರೂ ಬದಲಾಗತ್ತಾ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. OTT ಪ್ಲಾಟ್ಫಾರ್ಮ್ಗಳನ್ನ ಸಿನಿ ರಸಿಕರು ಅವಲಂಬಿಸಿದ್ದಾರೆ ಹೆಚ್ಚಾಗಿ. ಚಿತ್ರೋದ್ಯಮ ಹೊಸ ಹಾದಿಯತ್ತ ಹೆಜ್ಜೆ ಇಡಬೇಕಾದಂಥ ಪರಿಸ್ಥಿತಿ. ಥಿಯೇಟರ್ಗಳನ್ನೇ ನಂಬಿಕೊಂಡು ಸಿನಿಮಾ ಮಾಡುವಂಥ ಕಾಲ ಬದಲಾಗತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಅನಿವಾರ್ಯವಾಗಿ. ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಲಾ ಸಿನಿಮಾ ಈ ಥಿಯೇಟರ್ ಸಂಸ್ಕೃತಿಯ ಬದಲಾವಣೆಗೆ ಸಾಕ್ಷಿಯಾಗಿದೆಯಾ? ದಿನಕ್ಕೆ ಸಿನಿಮಾ ನೋಡುಗರ ಸಂಖ್ಯೆ 16 ಲಕ್ಷ ಇತ್ತು 1990ರಲ್ಲಿ. 1200 ಸಿಂಗಲ್ ಸ್ಕ್ರೀನ್ ಇದ್ವು. ಈಗ 615 ಸಿಂಗಲ್ ಸ್ಕ್ರೀನ್ ಇದ್ದಾವೆ. ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಗಿದ್ದಾವೆ. ಥಿಯೇಟರ್ ಆರಂಭ ಆದರೂ ಕೂಡ ಸಾಕಷ್ಟು ಷರತ್ತು ವಿಧಿಸಿರ್ತಾರೆ. 100% ಟಿಕೆಟ್ಗಳನ್ನು ಕೊಡೋ ಹಾಗಿಲ್ಲ. ಥಿಯೇಟರ್ಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಬೇಕು ಅಂತ ಹೇಳ್ತಾರೆ. ಇನ್ನು ಥಿಯೇಟರ್ನ ಎಲ್ಲ ಸೀಟ್ಗಳಲ್ಲೂ ಜನರನ್ನ ಕೂರಿಸೋ ಹಾಗಿಲ್ಲ. ಅಲ್ಲದೆ ಅಷ್ಟು ಬೇಗ ಜನ ಥಿಯೇಟರ್ ಕಡೆ ಬರ್ತಾರೆ ಅನ್ನೋದು ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಬ್ರು ಪಕ್ಕ ಒಬ್ರು ಕೂತು ಈ ಕರೋನಾ ಕಾಲದಲ್ಲಿ ಸಿನಿಮಾ ನೋಡೋದಕ್ಕೆ ಯಾರೇ ಆದ್ರೂ ಕೂಡ ಭಯ ಪಡ್ತಾರೆ. OTT ಪ್ಲಾಟ್ಫಾರ್ಮ್ಗಳನ್ನ ಸಿನಿ ರಸಿಕರು ಆಲ್ರೆಡಿ ಅವಲಂಬಿಸ್ತಾ ಇದ್ದಾರೆ.